ನಮಸ್ತೆ, ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ದೇವಿ ತುಂಬಾ ಸಿಟ್ಟಿನಲ್ಲಿರ್ತಾಳೆ. ಅಲ್ಲ, ಈ ರಚನನ ಹೇಗಾದರೂ ಮಾಡಿ ಟ್ರ್ಯಾಪ್ ಮಾಡ್ಬೇಕಂತ ಅಂದ್ಕೊಂಡ್ರೆ ಅವಳು ಹೇಗಾದರೂ ಮಾಡಿ ಸೇವ್ ಆಗ್ತಿದ್ದಾಳಲ್ಲ. ಅಲ್ಲ, ಅವಳನ್ನು ಕಾಪಾಡಿದ್ದು ಯಾರದು? ದೇವ್ರೆ, ಏನಾಗ್ತಿದೆ ಇಲ್ಲಿ? ಇಲ್ಲ, ಅವಳನ್ನಂದ್ರೂ ನಾನು ಸುಮ್ಮನೆ ಬಿಡೋದೇ ಇಲ್ಲ ಅಂತ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಆವಾಗಲೇ ಅಲ್ಲಿಗೆ ರಾಣ ಬರ್ತಾನೆ. ರಾಣ ಬಂದು ಹೇಳ್ತಾನೆ, ದೇವಿ, ರಚನಂಗೆ ರೌಡಿಗಳನ್ನು ಅಟ್ಯಾಕ್ ಮಾಡಿಸಿದ್ ನೀನಾ? ರೌಡಿಗಳನ್ನು ಬಿಟ್ಟು ಹೊಡ್ಸಿದ್ ನೀನಾ ಅಂತ ಕೇಳ್ತಾನೆ. ಆಗ ದೇವಿ ಹೇಳ್ತಾಳೆ, ಹೌದು ರಾಣ, ನಾನೇ ಅಂತ ಹೇಳ್ತಾಳೆ. ಆಗ ರಾಣ ಹೇಳ್ತಾನೆ, ನೋಡ್ ದೇವಿ, ನಿನ್ನ ಪ್ಲ್ಯಾನ್ ಎಲ್ಲ ಎಕ್ಸ್ಟ್ರಾಡಿನರಿ ಆಗಿರುತ್ತೆ, ಆದರೆ ಎಕ್ಸಿಕ್ಯೂಷನ್ ದಬ್ಬಾಕೊಳ್ಳುತ್ತೆ ಅಷ್ಟೇ ಅಲ್ವಾ ನಿಂದು ಯಾವಾಗಲೂ ಆಗೋದು. ನೋಡು, IT ರೈಡ್ ಅಂತ ಮಾಡಿಸಿದ್ಯೆ, ಆದರೆ ಕೊನೆಗೆ ಅದೆಲ್ಲ ನಮಗೆ ವಾಪಸ್ ಬಂತು. ನೀನು ಯಾವಾಗಲೂ ಇದೇ ರೀತಿ ದೇವಿ, ಪ್ಲ್ಯಾನ್ ಏನೋ ಸೂಪರ್ ಆಗಿ ಮಾಡ್ತೀಯ, ಆದರೆ ಎಕ್ಸಿಕ್ಯೂಷನ್ ಹೇಗೆ ಮಾಡಬೇಕಂತ ಗೊತ್ತಿಲ್ಲ ನಿಂಗೆ ಅಂತ ಹೇಳ್ತಾ ಇರ್ತಾನೆ. ಆಗ ದೇವಿಗೆ ಸಿಟ್ಟು ಬರುತ್ತೆ. ಸಿಟ್ಟು ಬಂದು ರಾಣನ ಕುತ್ತಿಗೆ ಪಟ್ಟಿ ಹಿಡಿದು ಹೇಳ್ತಾಳೆ, ಏನೋ ಅಂದ್ಕೊಂಡಿದ್ಯಾ ನೀನು ಹೇಳ್ದಾಗಲ್ಲ ಕೇಳಿಸ್ಕೊಂಡಿರೋಕೆ? ನೋಡು, ಜಾಸ್ತಿ ಮಾತಾಡಿದರೆ ನನ್ನ ಅಸಲಿ ಮುಖ ನೋಡಬೇಕಾಗುತ್ತೆ ರಾಣ ನೀನು ಅಂತ ಹೇಳ್ತಾಳೆ. ಆವಾಗ ರಾಣ ಹೇಳ್ತಾನೆ, ಬಿಡೆ ನನ್ನ ಕೈನ, ಏನೇ ಅಂದ್ಕೊಂಡಿದ್ದೆ, ಏನೇ ನಿನ್ನ ಅಸಲಿ ಮುಖ? ಈ ರಾಣ ಯಾರಂತ ನಿಂಗೆ ತೋರಿಸ್ಬೇಕಾಗುತ್ತೆ. ನೋಡು, ನಿನ್ನ ಈ ಗಿಮಿಕ್ ನನ್ನ ಹತ್ರ ಇಟ್ಕೊಳ್ಬೇಡ, ಗುರಾಯಿಸ್ದಲ್ಲ ನನ್ನ ಹತ್ರ ಇಟ್ಕೊಳ್ಬೇಡ. ನಾನು ಯಾರಂತ ನಿಂಗೆ ತುಂಬ ಚೆನ್ನಾಗಿ ಗೊತ್ತಿದೆ, ನಾನು ಯಾವ ಮಟ್ಟಕ್ಕೆ ಇಳಿಬೋದು ನಿಂಗೆ ಗೊತ್ತಿದೆ. ನಿನ್ನ ಪಾಡಿಗೆ ನೀನು ಇದ್ಬಿಡು ದೇವಿ. ನಿನ್ನ ಹತ್ರ ಅಡ್ವೈಸ್ ಕೇಳ್ತೇನಂತ ಹೇಳಿದರೆ ನೀನು ಹೇಳಿದನ್ನೆಲ್ಲ ಕೇಳ್ತೇನೆ ಅಂತ ಅರ್ಥ ಅಲ್ವೇ ಅಲ್ಲ. ನಿಂಗೆ ಗೊತ್ತಾಯ್ತಲ್ಲ ನಾನು ಏನು ಹೇಳ್ತಿದ್ದಾನಂತ. ನೋಡು, ನಿನ್ನ ಪಾಡಿಗೆ ನೀನು ಇದ್ಬಿಡು ದೇವಿ ಅಂತ ಹೇಳ್ತಾನೆ. ಆವಾಗ ಕನಕಾಂಬರಿ ಬರ್ತಾಳೆ, ನೀವಿಬ್ರು ಏನು ಮಾಡ್ತಿದ್ದೀರಾ ನೋಡಿ, ನಮ್ಮ 3 ಜನ ಟೀಮ್ ಅಪ್ ಆಗಿ ಕೆಲಸ ಮಾಡಬೇಕು. ನಮ್ಮ 3 ಜನದ ಪ್ಲ್ಯಾನ್ ಈ ಮನೆ ಆಸ್ತಿ ಹೊಡೆಯೋದು, ಅದನ್ನು ಮಾತ್ರ ಯೋಚನೆ ಮಾಡಬೇಕು. ಅದನ್ನು ಬಿಟ್ಟು ನೀವಿಬ್ಬರೇ ಕಿತ್ತಾಕೊಂಡಿದ್ರೆ ಏನು ಪ್ರಯೋಜನ? ನೋಡಿ, ಕಿತ್ತಾಡಬೇಡಿ. ಮೊದಲು ನಾವು ಪ್ಲ್ಯಾನ್ ಮಾಡೋಣ, ಹೇಗಾದರೂ ಮಾಡಿ ಈ ಆಸ್ತಿಯನ್ನು ಕಬಳಿಸ್ಬೇಕು. ನಾವು ಅದಕ್ಕೆ ಇರೋದು, ನೆನಪಲ್ಲಿರಲಿ ನಿಮಗೆ ಅಂತ ಹೇಳ್ತಾಳೆ. ಆವಾಗ ದೇವಿನೂ ಸುಮ್ಮನೆ ಇರ್ತಾಳೆ, ಇನ್ನು ರಾಣನೂ ಸುಮ್ಮನೆ ಇರ್ತಾನೆ. ಇನ್ನು ಈ ಕಡೆ ದೇವಿ ಯಾರಿಗೋ ಹಣ ಕೊಡ್ಲಿಕ್ಕಂತ ಬರ್ತಾಳೆ. ಆ ವ್ಯಕ್ತಿ ಹೇಳ್ತಾನೆ, ಏನು ಮೇಡಮ್ ಹೇಗಿದ್ದೀರಾ ಅಂತ ಕೇಳ್ತಾನೆ. ಆಗ ದೇವಿ ಹೇಳ್ತಾಳೆ, ನಾನು ಚೆನ್ನಾಗಿದ್ದೇನೆ. ಅಲ್ಲ, ನೀನು ಯಾಕೆ ನನಗೆ ಪದೇ ಪದೇ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡ್ತೀಯ, ಇರಿಟೇಟ್ ಮಾಡ್ತೀಯಾ? ನಿನಗೆ ಒಂದ್ಸಲ ಕಾಲ್ ಕಟ್ ಮಾಡಿದರೆ ಅರ್ಥ ಆಗಲ್ವಾ ಕಾಲ್ ಮಾಡಬಾರ್ದು ಅಂತ ಹೇಳಿ? ಯಾಕೆ ಈ ರೀತಿ ಮಾಡ್ತೀಯ ನೀನು ಅಂತ ಹೇಳಿ ಆ ವ್ಯಕ್ತಿಗೆ ದೇವಿ ಬೈತಾಳೆ. ಇನ್ನು ಅವರಿಬ್ಬರು ಮಾತಾಡೋದನ್ನು ರಚನಾ ದೂರದಲ್ಲಿ ನಿಂತು ವಿಡಿಯೋ ಮಾಡ್ತಾ ಇರ್ತಾಳೆ. ಇನ್ನು ಆ ವ್ಯಕ್ತಿ ಹೇಳ್ತಾನೆ, ನೋಡಿ ಮೇಡಮ್, ನಿಮ್ಮ ಸಂಬಂಧ 8 ವರ್ಷ ಹಳೆಯದು, ಗೊತ್ತಾಯ್ತಲ್ವಾ? ನಂಗೆ ಯಾವಾಗಾದ್ರೂ ಪ್ರಾಬ್ಲಮ್ ಅಂದರೆ ಮಾತ್ರ ನಿಮ್ಮ ಹತ್ರ ನಾನು ಬರ್ತೇನೆ. ಹಾಗಂದ ಮಾತ್ರಕ್ಕೆ ನೀವು ಬೈದರೆ ಸರಿ ಹೋಗುತ್ತಾ ಮೇಡಮ್ ಅಂತ ಹೇಳ್ತಾನೆ. ಆಗ ದೇವಿ, ಆಯಿತು ತಗೋ ಅಂತ 1 ಲಕ್ಷ ಕೊಡ್ತಾಳೆ. ಆಗ ಅವನು ಹೇಳ್ತಾನೆ, ಅಲ್ಲ ಮೇಡಮ್, ನಾನು ನಿಮಗೆ ಹೇಳಿದ್ದು 2 ಲಕ್ಷ, ನೀವೇನು 1 ಲಕ್ಷ ಕೊಟ್ಟಿದ್ದೀರಾ ಅಂತ ಕೇಳ್ತಾನೆ. ಆಗ ದೇವಿ ಹೇಳ್ತಾಳೆ, ದುಡ್ಡೇನು ಮರದ ಮೇಲೆ ಬೀಳುತ್ತಾ? ಇಲ್ಲ ತಾನೇ? ನೋಡು, ನಂತರ ಇರೋದೇ 1 ಲಕ್ಷ, ಇನ್ನು ಪದೇ ಪದೇ ಹಣ ಕೇಳ್ತಾ ಇರಬೇಡ. ನಾವೇನು ದುಡ್ಡಿನ ಗಿಡ ನಡಲಿಲ್ಲ, ಅರ್ಥ ಆಯ್ತಲ್ವಾ ನಿಂಗೆ ಅಂತ ಹೇಳ್ತಾಳೆ. ಆಗ ಆ ವ್ಯಕ್ತಿ ಹೇಳ್ತಾನೆ, ಏನು ಮೇಡಮ್, ಭಿಕ್ಷುಕರಿಗೆ ಕೊಡುವಾಗೆ ಕೊಡ್ತಿದ್ದೀರಾ? ಅಲ್ಲ, ನೀವು ಯಾಕೆ ಕೊಡ್ತಿದ್ದೀರಾ ಅಂತ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಲ್ವಾ? ನೀವು ಮಾಧುರಿನ ಸಾಯಿಸಿದ್ದು ನಿಮ್ಗೆ ನೆನಪಿಲ್ವಾ? ಅದನ್ನು ನಾನು ವಿಡಿಯೋ ಮಾಡಿದ್ದು ಅದು ಕೂಡ ನಿಮ್ಗೆ ನೆನಪಿಲ್ಲ? ಏನು ಮೇಡಮ್ ಈ ರೀತಿ ಮಾಡ್ತಾರೆ ಹೇಗೆ ನೀವು? ನಾನು ಆ ವಿಡಿಯೋನ ಪ್ರೆಸ್ನವ್ರಿಗೆ ಕೊಟ್ಟರೆ, ಎಲ್ಲ ಕಡೆ ಲೀಕ್ ಮಾಡಿದರೆ ಏನಾಗುತ್ತೆ ಅನ್ನೋದು ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಲ್ವಾ ಮೇಡಮ್ ಅಂತ ಹೇಳ್ತಾನೆ. ಆವಾಗ ದೇವಿ ಹೇಳ್ತಾಳೆ, ಹೌದು, ಆದರೆ ನೀನೊಂದು ಮರ್ತಿದ್ಯಾ, ನಾನು ಮಾಧುರಿನ ಕೊಂದಾಗೆ ನಿನ್ನನ್ನು ಕೂಡ ಕೊಂದರೆ ಏನು ಮಾಡ್ತೀಯಾ ಅಂತ ಕೇಳ್ತಾಳೆ. ಆಗ ಆ ವ್ಯಕ್ತಿ ಹೇಳ್ತಾನೆ, ಓ ಹೌದಾ ಮೇಡಮ್, ನಂಗೆ ಗೊತ್ತಿಲ್ವಾ ನೀವು ಯಾವ ಮಟ್ಟಕ್ಕೆ ಇಳಿತೀರಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ನೋಡಿ ಇಲ್ಲಿ ಹೇಳ್ಕೊಂಡು ಮಾಧುರಿಯನ್ನು ಸಾಯಿಸಿದ ವಿಡಿಯೋನ ತೋರಿಸ್ತಾನೆ. ಆಗ ದೇವಿ ಅಂತೂ ತುಂಬಾ ಭಯಪಡ್ತಾಳೆ. ಇನ್ನು ಆ ವ್ಯಕ್ತಿ ಹೇಳ್ತಾನೆ, ನೋಡಿ ಮೇಡಮ್, ನೀವೇನಾದರೂ ನನ್ನನ್ನು ಸಾಯಿಸಿದರೆ ಈ ವಿಡಿಯೋನ ನಾನು ನನ್ನ ಫ್ರೆಂಡಿಗೆ ಶೇರ್ ಮಾಡಿದ್ದೇನೆ. ಆವಾಗ ನೀವು 1 ಮರ್ಡರ್ ಅಲ್ಲ 2 ಮರ್ಡರ್ ದುಡ್ಡು ಕೊಡಬೇಕು, ಅರ್ಥ ಆಯ್ತಾ? ನೀವು ನನ್ನ ಜಾಸ್ತಿ ಗಾಂಚಲಿ ಮಾಡಬೇಡಿ, ಈ ಗಿಮ್ಮಿಕ್ಕೆಲ್ಲ ನನ್ನ ಹತ್ರ ಇಟ್ಕೊಳ್ಳೇಬೇಡಿ, ದಿಮಾಕನ್ನು ನೀವೇ ಇಟ್ಕೊಳ್ಳಿ. ನಾನು ಏನು ಮಾಡ್ಬೋದು ಅಂತ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನೋಡಿ, ನನಗೆ ಯಾವಾಗ ಹಣ ಬೇಕು ಆವಾಗ ಕೇಳ್ತೇನೆ, ನೀವು ಬಂದು ಕೊಡಬೇಕು ಅಷ್ಟೇ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಇನ್ನು ರಚನಾ ಯೋಚನೆ ಮಾಡ್ತಾ ಇರ್ತಾಳೆ, ಅಲ್ಲ, ಅವ್ರು ಏನು ಮಾತಾಡಿದ್ರು ನನಗೇನು ಕೇಳಿಸ್ಲಿಲ್ಲ ಅಲ್ವಾ? ಅಲ್ಲ, ಅವ್ರು ಯಾರು? ಆದರೆ ಆ ವ್ಯಕ್ತಿಯನ್ನು ನಾನು ಎಲ್ಲೋ ನೋಡಿದ್ದೇನೆ, ಆದರೆ ಎಲ್ಲಂತ ಹೇಳಿ ನೆನಪಿಗೆ ಬರ್ತಾ ಇಲ್ಲ. ಅಲ್ಲ, ಇವರಿಬ್ಬರ ಮಧ್ಯೆ ಏನು ಡೀಲಿಂಗ್? ಅದು ಏನಾದರೂ ಇದೆಯಾ? ಅಲ್ಲ, ಆ ವ್ಯಕ್ತಿ ಹೆದರಿಸಿದ ಕೂಡಲೇ ದೇವಿ ಹೆದರ್ಕೊಂಡ್ಲಲ್ವಾ? ಅಂದರೆ ಹೌದು, ದೇವಿ ಯಾವುದೋ ಒಂದು ಸ್ಕ್ಯಾಮಿಗೆ ಕೈ ಹಾಕಿದ್ದಾಳೆ, ಅದಕ್ಕೆ ಅವಳು ಇಷ್ಟೆಲ್ಲ ಹೆದರ್ತಾ ಇದ್ದಾಳೆ. ಇರಲಿ ಎಲ್ಲಾನು ಬಯಲ್ ಮಾಡ್ತೇನೆ ಅಂತ ಹೇಳ್ತಾ ಇರ್ತಾಳೆ. ಇನ್ನು ಈ ಕಡೆ ಶ್ರೀವಾರಿ ಜ್ಯುವೆಲ್ಲರ್ಸಲ್ಲಿ ರಾಣ ಆ ಸ್ಟಾಫಿಗೆ ಹೇಳ್ತಾನೆ, ನೋಡಿ, ಇದು 1 ಗ್ರಾಮ್ ಗೋಲ್ಡ್, ಇದನ್ನು ಯಾರಿಗೆ ಗೊತ್ತಾಗದ ಹಾಗೆ ರಿಪ್ಲೇಸ್ ಮಾಡಿ.
ಮತ್ತು ರಿಯಲ್ ಗೋಲ್ಡನ್ನು ತಗೊಂಡು ಬಂದು ನಂಗೆ ಕೊಡಿ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ. ಒಬ್ಬ ವ್ಯಕ್ತಿ ಬಂದು ಹೇಳ್ತಾನೆ, ಯಾರ್ರೀ ಮ್ಯಾನೇಜರ್ ಇಲ್ಲಿ, ಯಾರ್ರೀ ನೋಡಿ, ನೀವು ಈ ಜ್ಯುವೆಲರಿನ ನಕಲಿ ಜ್ಯುವೆಲರಿ ನಮಗೆ ಕೊಟ್ಟಿದ್ದೀರಾ, ನಾನು ಇದನ್ನು ಮಾರೋಕ್ಕೆ ಹೋದರೆ ನನ್ನ ಮುಖದ ಮೇಲೆ ಬಿಸಾಡಿದ್ರು, ಇದು ನಕಲಿ ಜ್ಯುವೆಲರಿ ಅಂತೆ, ಅಷ್ಟೇ ಅಲ್ಲ 1 ಗ್ರಾಮ್ ಗೋಲ್ಡ್ ಅಂತೆ, ಯಾರು ಇಲ್ಲಿ ಮ್ಯಾನೇಜರ್ ಅಂತ ಹೇಳ್ತಾನೆ. ಆವಾಗ ಅಲ್ಲಿಗೆ ರಾಣ ಬರ್ತಾನೆ. ಏನ್ರಿ ನಿಮ್ಮ ಸಮಸ್ಯೆ, ಏನಾಯ್ತು ರೀ ಅಂತ ಕೇಳ್ತಾನೆ. ಆಗ ಅಲ್ಲಿ ಜೀವನು ಬರ್ತಾನೆ. ಆಗ ಆ ವ್ಯಕ್ತಿ ಹೇಳ್ತಾನೆ, ನೋಡ್ರಿ ನಿಮ್ಮ ಜ್ಯುವೆಲರಿ ಶಾಪಲ್ಲಿ ನಾನು ಈ ಜ್ಯುವೆಲರಿ ತಗೊಂಡಿದ್ದೆ, ಆದರೆ ಏನೋ ಕಷ್ಟ ಬಂತು ಮಾರೋಣ ಅಂತ ಹೋದರೆ ಅವ್ನು ನನ್ನ ಮುಖದ ಮೇಲೆ ಬಿಸಾಕ್ತಾನೆ, ಅಷ್ಟೇ ಅಲ್ಲ ಕಂಪ್ಲೇಂಟ್ ಕೊಡ್ತಾನೆ ಅಂತ ಹೇಳ್ತಾನೆ. ಅಲ್ಲ ನೀವು ಈ ರೀತಿ ಮೋಸ ಮಾಡೋದು, ನಮ್ಗೆ ಈ ರೀತಿ ಟೋಪಿ ಹಾಕೋದ ನೀವು ಅಂತ ಹೇಳ್ತಾನೆ. ಆಗ ರಾಣ ಹೇಳ್ತಾನೆ, ಸುಮ್ಮನೆ ಕುತ್ಕೊಳ್ರಿ, ನಮ್ಮ ಜ್ಯುವೆಲರಿ ನಕಲಿಯ ಸಾಧ್ಯನೇ ಇಲ್ಲ, ಕೊಡ್ರಿ ಆ ಜ್ಯುವೆಲರಿ ಅಂತ ಹೇಳ್ತಾನೆ. ಅದರಲ್ಲಿ ಲೋಗೋನೇ ಇರಲ್ಲ ಆ ಕಂಪೆನಿದು. ಆಗ ಹೇಳ್ತಾನೆ, ನೋಡಿ ಇದರಲ್ಲಿ ನಮ್ಮ ಕಂಪೆನಿ ಹಾಲ್ ಮಾರ್ಕ್ ಇಲ್ಲ, ಏನೂ ಇಲ್ಲ, ಇದು ನಕಲಿ ಅಲ್ಲ, ಎಲ್ಲೋ ಜ್ಯುವೆಲರಿ ತಗೊಂಡು ನಮಗೆ ನೀವು ಮೋಸ ಮಾಡ್ತಿದ್ದೀರಾ, ಈಗಲೇ ಪೊಲೀಸರನ್ನ ಕರೆಸ್ತೇನೆ ನೋಡಿ ಅಂತ ಹೇಳಿ ರಾಣ ಭಯಪಡಿಸ್ತಾನೆ. ಆಗ ಆ ವ್ಯಕ್ತಿ ಹೇಳ್ತಾನೆ, ಹೌದಾ ಕರೆಸ್ರಿ ಪೊಲೀಸರನ್ನು, ನಾನು ಕೂಡ ಮಾತಾಡ್ತೇನೆ, ನನಗೆ ಕೂಡ ಮಾತಾಡ್ಲಿಕ್ಕೆ ಗೊತ್ತಿದೆ. ಅಲ್ಲ ನೀವೇ ನಕಲಿ ಜ್ಯುವೆಲರಿ ಕೊಟ್ಟು ಈಗ ನನಗೆ ಈ ರೀತಿ ಹೇಳ್ತೀರಾ, ಕರೆಸಿ ಪೊಲೀಸವರನ್ನ, ನಾನು ಅವ್ರ ಹತ್ರ ಏನು ಮಾತಾಡಬೇಕು ಅದೇ ಮಾತಾಡ್ತೇನೆ ಅಂತ ಹೇಳ್ತಾನೆ. ಆಗ ಜೀವ ಹೇಳ್ತಾನೆ, ಸರ್ 1 ನಿಮಿಷ ಆ ಜ್ಯುವೆಲರಿ ಕೊಡಿ ಅಂತ ಹೇಳ್ತಾನೆ. ಆಮೇಲೆ ಸರ್ ಬಿಲ್ ಇದೆಯಾ ಅಂತ ಕೇಳ್ತಾನೆ. ಬಿಲ್ ಕೂಡ ತೋರಿಸ್ತಾನೆ ಆ ವ್ಯಕ್ತಿ. ಇನ್ನು ಅವ್ನು ಹೇಳ್ತಾನೆ, ಹೌದು ಸರ್ ಇದು ನಮ್ಮ ಜ್ಯುವೆಲರಿಯೇ ಅಂತ ಹೇಳ್ತಾನೆ. ಆವಾಗ ರಾಣ ಹೇಳ್ತಾನೆ, ಅಲ್ಲ ಬ್ರೋ ಈ ರೀತಿ ಆಗೋಕ್ಕೆ ಹೇಗೆ ಸಾಧ್ಯ ಹೇಳ್ಕೊಂಡು ತುಂಬಾ ನಾಟಕ ಮಾಡ್ತಾನೆ. ಅಲ್ಲ ನಮ್ಮ ಜ್ಯುವೆಲರಿ ನಕಲಿ ಆಗೋಕ್ಕೆ ಹೇಗೆ ಸಾಧ್ಯ ಅಂತ ಹೇಳ್ತಾನೆ. ಆಗ ಆ ವ್ಯಕ್ತಿ ಹೇಳ್ತಾನೆ, ಏನು ಇಷ್ಟು ತನಕ ನನಗೆ ನೀವು ಹೇಳ್ತಿದ್ರಲ್ಲ, ಇವಾಗ ಏನಾಯಿತು, ನೀವು ಮೋಸ ಮಾಡ್ತೀರ ನನಗೆ, ನಾನಂತೂ ಬಿಡಲ್ಲ, ನನಗೆ ಒಂದೇ ಹಣ ಕೊಡಿ ಅಂತ ಹೇಳ್ತಾನೆ. ಆಗ ಜೀವ ಹೇಳ್ತಾನೆ, ಸರ್ ನಮಗೆ ಬೇರೆ ಜ್ಯುವೆಲರಿ ಕೊಡ್ತೇವೆ ಸರ್ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಮತ್ತೊಂದು ಲೇಡಿ ಬರ್ತಾಳೆ. ಲೇಡಿ ಬಂದು ಹೇಳ್ತಾಳೆ, ಸರ್ ನೋಡಿ ಸರ್, ಈ ಚೈನ್ ನಾನು ಹೋದ ತಿಂಗಳಷ್ಟೇ ತಗೊಂಡಿದ್ದೆ, ಇದನ್ನು ಮಾರೋಕ್ಕಂತ ಹೋದರೆ ಅವ್ರು ಡೂಪ್ಲಿಕೇಟ್ ಅಂತ ಹೇಳ್ತಿದ್ದಾರೆ ಸರ್ ಅಂತ ಹೇಳ್ತಾರೆ. ಆಗ ಜೀವ ಆ ಚೈನನ್ನು ತಗೊಂಡು ಚೆಕ್ ಮಾಡ್ತಾನೆ, ಅದು ಡೂಪ್ಲಿಕೇಟ್ ಆಗಿರುತ್ತೆ, ಹಾಗೂ 1 ಗ್ರಾಮ್ ಗೋಲ್ಡು ಆಗಿರುತ್ತೆ. ಆಗ ಆ ವ್ಯಕ್ತಿ ಹೇಳ್ತಾನೆ, ನೋಡಿದ್ರಾ ಇಷ್ಟು ತನಕ ನನ್ನ ಮೇಲೆ ಗೂಬೆ ಕೂರಿಸ್ತಿದ್ರಿ ನೋಡಿ, ಇವಾಗ ಈ ಲೇಡಿ ಕೂಡ ಹೇಳ್ತಿದ್ದಾರೆ, ಅಲ್ಲ ರೀ ನಿಮ್ಮನ್ನು ನಾವು ನಂಬಿದ್ರೆ ಈ ಜ್ಯುವೆಲರಿ ಶಾಪನ್ನು ಎಷ್ಟೋ ವರ್ಷದಿಂದ ನಾವಿಲ್ಲಿ ಬಂದು ಜ್ಯುವೆಲರಿ ತಗೊಳ್ತಿದ್ದೇವೆ, ನಂಬ್ಕೊಂಡು ಜ್ಯುವೆಲರಿ ತಗೊಂಡ್ರೆ ನೀವು ಈ ರೀತಿ ಮೋಸ ಮಾಡ್ತೀರಾ, ಈ ರೀತಿ ನಮಗೆ ಟೋಪಿ ಹಾಕ್ತೀರಾ ಅಂತ ಹೇಳ್ತಾನೆ. ಆವಾಗ ಜೀವ ಹೇಳ್ತಾನೆ, ಆಯಿತು ಸರ್ ನಿಮಗೆ ಬೇರೆ ಜ್ಯುವೆಲರಿ ಕೊಡ್ತೇವೆ ಅಂತ ಹೇಳ್ತಾನೆ. ಆಗ ಆ ವ್ಯಕ್ತಿ ಹೇಳ್ತಾನೆ, ಬೇಡ ನಮಗೆ, ಅಲ್ಲ ನಮಗೆ ಹುಚ್ಚ ಇನ್ನೊಂದ್ಸಲ ಜ್ಯುವೆಲರಿ ತಗೊಂಡು ಅದು ನಕಲಿ ಜ್ಯುವೆಲರಿ ಆಗಿರಲಿಕ್ಕೆ, ನೋಡಿ ನಮಗೆ ಹಣ ಕೊಟ್ಬಿಡಿ ಅಷ್ಟೇ ಅಂತ ಹೇಳ್ತಾರೆ. ಆಗ ಜೀವ ಇಬ್ಬರಿಗೂ ಹಣ ಕೊಟ್ಟು ಅಲ್ಲಿಂದ ಕಳಿಸ್ತಾನೆ. ಇನ್ನು ಜೀವ ಯೋಚನೆ ಮಾಡ್ತಾನೆ, ಇಲ್ಲ ಇಲ್ಲಿ ಏನೋ ಆಗಿದೆ, ಏನಂತಾನೆ ಗೊತ್ತಾಗ್ತಿಲ್ಲ ಅಲ್ವಾ, ಏನೋ ಸ್ಕ್ಯಾಮ್ ಆಗ್ತಾ ಇದೆ ನಂಗೆ ಗೊತ್ತಿಲ್ಲದೆ, ಇದನ್ನು ಆದಷ್ಟು ಬೇಗ ನಾನು ಕಂಡು ಹಿಡಿಬೇಕು ಅಂತ ಹೇಳ್ತಾನೆ. ಇನ್ನು ಈ ಕಡೆ ದೇವಿ ಪದ್ಮಜನಿಗೆ ಡಾಕ್ಟರನ್ನು ಕರೆಸಿ ಚೆಕ್ ಮಾಡಿಸ್ತಾ ಇರ್ತಾಳೆ. ಇನ್ನು ದೇವಿ ಹೇಳ್ತಾಳೆ, ದೊಡ್ಡಮ್ಮ ಏನೂ ಆಗಲ್ಲ, ಎಲ್ಲನೂ ಸರಿಯಾಗುತ್ತೆ, ಡಾಕ್ಟರ್ ಚೆಕ್ ಮಾಡಿ ಒಂದು ಇಂಜೆಕ್ಷನ್ ಕೊಡ್ತಾರೆ, ಆಮೇಲೆ ಪ್ರತಿಯೊಂದು ಕೂಡ ಸರಿಯಾಗುತ್ತೆ, ಅರ್ಥ ಆಯ್ತಾ ನಿಮಗೆ ಅಂತ ಹೇಳ್ತಾಳೆ. ಆಗ ಪದ್ಮಜ ಹೆದರ್ತಾಳೆ. ಆಗ ದೇವಿ ಹೇಳ್ತಾಳೆ, ಅಯ್ಯೋ ದೊಡ್ಡಮ್ಮ ಹೆದರ್ಕೊಂಡ್ರಾ, ನಾನು ಹೇಳಿದೆ ಅಂದರೆ ಇಂಜೆಕ್ಷನ್ ಕೊಟ್ಟ ಮೇಲೆ ಎಲ್ಲ ಸರಿ ಆಗುತ್ತೆ ಅಂದೆ ಅಷ್ಟೇ ದೊಡ್ಡಮ್ಮ ಅಂತ ಹೇಳ್ತಾಳೆ. ಅಲ್ಲಿಗೆ ರಚನಾ ಬರ್ತಾಳೆ. ರಚನಾ ಬಂದು ನೋಡ್ತಾ ಇರ್ತಾಳೆ. ಆವಾಗ ದೇವಿ ಹೇಳ್ತಾಳೆ, ನೀನ್ಯಾಕೆ ಬಂದೆ ಇಲ್ಲಿ, ನೋಡು ನಿನ್ನ ನೋಡಿದ್ರೆ ದೊಡ್ಡಮ್ಮ ತುಂಬಾ ಭಯಪಡ್ತಾರೆ, ಕೂಗಾಡ್ತಾರೆ, ನಿಂಗೆ ಗೊತ್ತಿದೆಯಲ್ಲ, ಮೊದಲು ಇಲ್ಲಿಂದ ಹೋಗು ಅಂತ ಹೇಳ್ತಾರೆ. ಆಗ ರಚನಾ ಹೇಳ್ತಾಳೆ, ನಾನು ಯಾಕೆ ಹೋಗಲಿ, ಅಲ್ಲ ನನ್ನನ್ನು ಇಲ್ಲಿಂದ ಹೋಗು ಅನ್ನೋದಕ್ಕೆ ನೀನು ಯಾರು ಅಂತ ಕೇಳ್ತಾಳೆ ರಚನಾ. ಆಗ ದೇವಿ ಹೇಳ್ತಾಳೆ, ನಾನು ಮಗಳು ಅವರದ್ದು ಅಂತ ಹೇಳ್ತಾಳೆ. ಆಗ ರಚನಾ ಹೇಳ್ತಾಳೆ, ನಾನು ಅವರ ಸೊಸೆ ಅಂತ ಹೇಳ್ತಾಳೆ. ಆಗ ದೇವಿ ಹೇಳ್ತಾಳೆ, ನೋಡು ನೀನು ಸುಮ್ಮನೆ ಇಲ್ಲಿಂದ ಹೋಗ್ಬಿಡು ರಚನಾ, ನಿನಗಿದೆಲ್ಲ ಬೇಡ, ದೊಡ್ಡಮ್ಮ ನಾನು ನೋಡ್ಕೊಳ್ತೇನೆ ಅಂತ ಹೇಳ್ತಾಳೆ. ಆಗ ರಚನಾ ಹೇಳ್ತಾಳೆ, ನೋಡು ನೀನು ಈ ಗಿಮಿಕಾರ ನನ್ನ ಹತ್ರ ಇಟ್ಕೊಳ್ಬೇಡ, ನಾನಿಲ್ಲಿ ಇದ್ದೇ ಇರ್ತೇನೆ, ಏನಾಗುತ್ತೆ ನಾನು ನೋಡ್ತೇನೆ, ಅವ್ರು ಹೊಡೆಯೋದಲ್ಲ, ಅವ್ರು ಸಾಯಿಸಿದ್ರು ಪರವಾಗಿಲ್ಲ, ನನಗೆ ನನ್ನ ಅತ್ತೆ ಚೆನ್ನಾಗಿರೋದು ಮುಖ್ಯ, ಅವ್ರು ಹುಷಾರಾಗೋದು ಮುಖ್ಯ, ನೋಡು ದೇವಿ ಈ ರೀತಿ ಗುರಾಯಿಸೋದಲ್ಲ ನನ್ನ ಇಟ್ಕೊಳ್ಳೇ ಬೇಡ ನೀನು ಅಂತ ಹೇಳ್ತಾಳೆ. ಆವಾಗ ದೇವಿಗಂತೂ ತುಂಬಾ ಸಿಟ್ಟು ಬರುತ್ತೆ. ಇನ್ನು ಇಂಜೆಕ್ಷನ್ ಕೊಡಲಿಕ್ಕೆ ಡಾಕ್ಟರ್ ಹೋಗ್ತಾರೆ. ಆಗ ದೇವಿ ಹೇಳ್ತಾಳೆ, ಡಾಕ್ಟರ್ ಬೇಡ ನಾನೇ ಕೊಡ್ತೇನೆ, ದೊಡ್ಡಮ್ಮನಿಗೆ ಡೈಲಿ ನಾನೇ ಇಂಜೆಕ್ಷನ್ ಕೊಡೋದಲ್ವ, ನಾನೇ ಕೊಡ್ತೇನೆ ಅಂತ ಹೇಳಿ ದೇವಿ ಇಂಜೆಕ್ಷನ್ ಕೊಡ್ತಾಳೆ. ದೇವಿ ಅಂದ್ಕೊಳ್ತಾಳೆ ಅದು ಪಾಯ್ಸನ್ ಇಂಜೆಕ್ಷನ್ ಅಂತ ಹೇಳಿ, ಆದರೆ ಅದನ್ನು ರಚನಾ ಬದಲಾಯಿಸಿರ್ತಾಳೆ, ಅದು ದೇವಿಗೆ ಕೂಡ ಗೊತ್ತಿರೋದಿಲ್ಲ. ಇನ್ನು ಡಾಕ್ಟರ್ ರಚನಾ ಹತ್ರ ಬಂದು ಹೇಳ್ತಾರೆ, ಮೇಡಮ್ ನೀವು ಹೇಳ್ದಾಗೆ ನಾನು ಮಾಡ್ತಿದ್ದೇನೆ ಮೇಡಮ್, ನೀವು ಹೇಳ್ದಾಗೆ ಅವರಿಗೆ ವಿಟಮಿನ್ಸ್ ಇರುವ ಇಂಜೆಕ್ಷನನ್ನೇ ಕೊಡ್ತಾ ಇದ್ದೇನೆ, ಟ್ಯಾಬ್ಲೆಟನ್ನು ಕೂಡ ಕೊಡ್ತಾ ಇದ್ದೇನೆ, ಆದರೆ ದೇವಿಗೆ ಇದು ಗೊತ್ತಿಲ್ಲ. ಅಲ್ಲ ಮೇಡಮ್, ನಾನು ಇಷ್ಟು ದಿನ ದೇವಿ ಮಾತು ಕೇಳಿ ತಪ್ಪು ಮಾಡಿದೆ, ಪ್ಲೀಸ್ ಮೇಡಮ್ ನನಗೆ ಯಾವುದೇ ರೀತಿ ಕಂಪ್ಲೇಂಟ್ ಕೊಡಬೇಡಿ ಪ್ಲೀಸ್ ಮೇಡಮ್ ಅಂತ ಹೇಳ್ತಾಳೆ. ಆಗ ರಚನಾ ಹೇಳ್ತಾಳೆ, ಆಯಿತು ಹಾಗೇನೂ ಆಗಲ್ಲ, ನೋಡಿ ನೀವು ನಾನು ಹೇಳ್ದಾಗೆ ಮಾಡಿ ಅಷ್ಟೇ ಅಂತ ಹೇಳ್ತಾಳೆ. ಇನ್ನು ರಚನಾ ಮನಸ್ಸಲ್ಲೇ ಅಂದ್ಕೊಳ್ತಾ ಇರ್ತಾಳೆ, ದೇವಿ ನಿನ್ನಿಂದ ನಮ್ಮತ್ತೆ ಈ ಪರಿಸ್ಥಿತಿಯಲ್ಲಿ ಬಂದರು, ಆದರೆ ನಿನ್ನಿಂದನೇ ನಮ್ಮತ್ತೆ ಸರಿ ಆಗ್ತಾರೆ, ಆದರೆ ಅದು ನಿಂಗೆ ಗೊತ್ತಿರಲ್ಲ ಅಷ್ಟೇ, ನಿನ್ನ ಕೈಯಿಂದನೇ ನನ್ನ ಅತ್ತೆನ ಹುಷಾರು ಮಾಡ್ತೇನೆ, ನೋಡ್ತಾ ಇರು ನೀನು ಅಂತ ಹೇಳ್ಕೊಂಡು ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾಳೆ.
ಇನ್ನು ಈ ಕಡೆ ಜೀವ ಊಟಕ್ಕೆ ಬರ್ತಾನೆ. ಆವಾಗ ರಚನಾ ಹೇಳ್ತಾಳೆ, ಮೊದಲು ಊಟ ಮಾಡಿ ಜೀವ ಅಂತ ಹೇಳ್ತಾಳೆ. ಇನ್ನು ಜೀವ ತಟ್ಟೆ ಮುಂದೆ ಕೂತ್ಕೊಂಡು ಯೋಚನೆ ಮಾಡ್ತಾನೆ ಇರ್ತಾನೆ. ಆಗ ರಚನಾ ಹೇಳ್ತಾಳೆ, ಏನೇ ಜೀವ, ಏನು ಯೋಚನೆ ಮಾಡ್ತಿದ್ದೀರಾ? ತಟ್ಟೆ ಮುಂದೆ ಕೂತ್ಕೊಂಡು ಯೋಚನೆ ಮಾಡ್ತಿದ್ದೀರಲ್ಲ, ಏನಾಯ್ತು ಅಂತ ಕೇಳ್ತಾರೆ. ಆಗ ಜೀವ ಜ್ಯುವೆಲರಿ ಶಾಪಲ್ಲಿ ಆದ ಎಲ್ಲ ವಿಚಾರವನ್ನು ಹೇಳ್ತಾನೆ ರಚನಂಗೆ. ರಚನಾಗಂತೂ ತುಂಬಾನೇ ಶಾಕ್ ಆಗುತ್ತೆ. ರಚನಾ ಅಂದ್ಕೊಳ್ತಾಳೆ, ಅಲ್ಲ ಈ ರೀತಿ ಮಾಡೋಕ್ಕೂ ಯಾರಿಂದ ಸಾಧ್ಯ, ಯಾರು ಈ ರೀತಿ ಎಲ್ಲ ಮಾಡಿದ್ರು ಅಂತ ಹೇಳ್ಕೊಂಡು ಯೋಚನೆ ಮಾಡ್ತಾನೆ ಇರ್ತಾಳೆ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ನಮ್ಮ ಕ್ಯೂರಿಯಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.